ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಐಡಿಯಾಸ್ ಕಿಚನ್. ಇವತ್ತಿನ ರೆಸಿಪಿ ಮಟನ್ ಕೈಮಾ ಉಂಡೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸ್ವಲ್ಪನೂ ಕೈಮಾ ಉಂಡೆ ಹೊಡಿದೇ ಇರೋ ಥರ ಯಾವ ರೀತಿ ಮಾಡೋದು ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ ಬೆಲ್ ಐಕಾನ ಕ್ಲಿಕ್ ಮಾಡಿ. ಮೊದಲು ನಾವು ಕೈಮಾ ಉಂಡೆ ರೆಡಿ ಮಾಡ್ಕೊಳ್ಳೋಕ್ಕೂ ಮುಂಚೆ ಸಾಂಬಾರು ರೆಡಿ ಮಾಡ್ಕೋಬೇಕು. ಏಕೆ ಅಂದರೆ ಸಾಂಬಾರು ಮಸಾಲೆ ಚೆನ್ನಾಗಿ ಕುದ್ದಷ್ಟು ಕೈಮಾ ಉಂಡೆ ಚೆನ್ನಾಗಿರುತ್ತೆ, ಯಾವುದೇ ಥರ ಹೊಡೆಯೋದಿಲ್ಲ. ಈಗ ನಾನಿಲ್ಲಿ ಮಸಾಲೆಗೆ ಏನೇನು ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಬಾಣಲೆಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಅದಕ್ಕೆ 2 ಇಂಚಷ್ಟು ಶುಂಠಿ, 10ರಿಂದ 12 ಬೆಳ್ಳುಳ್ಳಿ, 2 ಇಂಚು ಚಕ್ಕೆ, 4ರಿಂದ 5 ಲವಂಗ, 1/4 ಟೇಬಲ್ ಸ್ಪೂನಷ್ಟು ಮೆಣಸು, 1 ಟೇಬಲ್ ಸ್ಪೂನಷ್ಟು ಸೋಂಪು ಮತ್ತು 1/2 ಈರುಳ್ಳಿ, 2 ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಬೆಳ್ಳುಳ್ಳಿ ಜಾಸ್ತಿ ತೊಗೊಂಡಿದ್ದೀನಿ. ಕೈಮಾ ಉಂಡೆ ಆಗಿರ್ಬೋದು, ಮಟನ್ ಸಾಂಬಾರಿಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡಷ್ಟು ಸಾಂಬಾರು ರುಚಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಂತರ 4ರಿಂದ 5 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಯಾಕೆ ಅಂತಂದರೆ ಸಾಂಬಾರು ರೆಡ್ ಕಲರ್ ಆಗಿರಲಿ ಅಂತ ಹೇಳ್ಬಿಟ್ಟು, ಕಲರ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನಿಲ್ಲಿ ಯಾವುದೇ ಥರ ಫುಡ್ ಕಲರ್ ಆಗಿರ್ಬೋದು, ಟೇಸ್ಟಿಂಗ್ ಪೌಡ್ರ್ ಆಗಿರ್ಬೋದು ಯಾವುದನ್ನು ಕೂಡ ಯೂಸ್ ಮಾಡ್ತಾಯಿಲ್ಲ. ಎಲ್ಲದನ್ನು ನ್ಯಾಚುರಲ್ ಆಗಿ ಮಾಡ್ತಾಯಿದ್ದೀನಿ. ನೀವು ಕೂಡ ಇದೇ ಥರ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಂತರ ನಾನಿಲ್ಲಿ ಅರ್ಧ ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ನೀರಿನ ಅಂಶ ಎಲ್ಲ ಡ್ರೈ ಆಗೋ ಥರ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಸೊಪ್ಪಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗಬೇಕು. ನೀವು ಯಾವುದೇ ಒಂದು ಪದಾರ್ಥನ ಫ್ರೈ ಮಾಡ್ಕೋಬೇಕು ಅಂತಂದರೆ ಅದರಲ್ಲಿರುವಂತಹ ಹಸಿ ವಾಸನೆ ಏನಿರುತ್ತೆ, ನೀರಿನ ಅಂಶ ಅದನ್ನೆಲ್ಲ ಹೋಗೋವರೆಗೂ ಚೆನ್ನಾಗಿ ಡ್ರೈ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ನಂತರ ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ, 2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ನಾನಿಲ್ಲಿ ಹುರ್ಗಡ್ಲೆ ಮತ್ತು ಗಸಗಸೆ ಹಾಕಿದಾಗ ಸ್ಟವ್ ಆಫ್ ಮಾಡಿದ್ದೀನಿ. ಅದೇ ಏಕೆ ಅಂತಂದರೆ ನಾವು ಆಲ್ರೆಡಿ ಬಿಸಿ ಇರೋದ್ರಿಂದ ಮಸಾಲೆ ಎಲ್ಲ ಅದರ ಹಬೆಗೆ ಸ್ವಲ್ಪ ಬಿಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನಂತರ 1/2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರು, ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಮನೆಯಲ್ಲಿ ಸಾಂಬಾರು ಪುಡಿ ಇಲ್ಲ ಅಂತಂದರೆ ಬೇಕಿದ್ರೆ ನೀವು ಚಿಲ್ಲಿ ಪೌಡರ್ ಮತ್ತು ಪುದೀನ ಪೌಡರ್ ಹಾಕಿ ನೀವು ಮಸಾಲೆ ರೆಡಿ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು ಬಾಣಲೆಗೆ ಒಂದು 10 ml ಆಗುವಷ್ಟು ಆಯಿಲ್ ತೊಗೊಂಡು ಅದಕ್ಕೆ ಸಣ್ಣದಾಗಿ ಹಚ್ಚಿರುವಂತಹ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಚಿಕನ್ ಮಟನ್ ಆಗಿರ್ಬೋದು, ಬೇರೆ ಒಂದು ಪದಾರ್ಥಗಳಿಗೆ ಅರಿಶಿನ ಪುಡಿ ಯೂಸ್ ಮಾಡೇ ಮಾಡ್ತಾರೆ. ನಾನು ಕೂಡ ಅದೇ ಥರ ಅರಿಶಿನ ಪುಡಿ ಯೂಸ್ ಮಾಡಿದ್ದೀನಿ. ಸೊ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಾನಿಲ್ಲಿ ಸ್ವಲ್ಪ ಮಟನ್ ಪೀಸ್ ತೊಗೊಂಡಿದ್ದೆ ಸಪ್ರೇಟಾಗಿ. ಏಕೆ ಅಂತಂದರೆ ಅದರ ಅಂಶ ಇರಬೇಕಲ್ವ. ಕೈಮಾ ಉಂಡೆ ಸಾಂಬಾರು ಅಂತ ಅಂದಮೇಲೆ ಸ್ವಲ್ಪ ಅದಕ್ಕೆ ಮಟನ್ ಪೀಸ್ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಮಟನ್ ಫ್ಲೇವರ್ ಏನಿರುತ್ತಲ್ಲ ಅದರ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಮಸಾಲೆಯಲ್ಲಿ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಮಟನ್ ಪೀಸ್ ತೊಗೊಂಡಿದ್ದೆ. ನೀವು ಕೂಡ ಸ್ವಲ್ಪ ಒಂದು 3ರಿಂದ 4 ಮಟನ್ ಪೀಸು ಅಥವಾ ಒಂದು 50 ಗ್ರಾಮಷ್ಟು ಮಟನ್ ಪೀಸ್ ತೊಗೊಳ್ಳಿ, ಚೆನ್ನಾಗಿರುತ್ತೆ ಸಾಂಬಾರು. ನಂತರ ಸ್ವಲ್ಪ ಕೊತ್ತಂಬರಿ ಪುದೀನ ಸಣ್ಣದಾಗಿ ಹಚ್ಚಿದ್ದೆ, ಅದನ್ನು ಕೂಡ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಂತರ ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಸ್ವಲ್ಪನೂ ತರ್ತರಿ ಇಲ್ದಂಗೆ ನುಣ್ಣಗೆ ರುಬ್ಕೊಂಡಿದ್ದೀನಿ. ಅದನ್ನು ಹಾಕಿ ತಿಕ್ನೆಸ್ ಎಷ್ಟು ಬೇಕು, ಗಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. ಅದರ ಹದಕ್ಕೆ ಎಷ್ಟು ಬೇಕೋ ನಿಮಗೆ ಆ ಹದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಮಿಕ್ಸ್ ಮಾಡಬೇಕಾದ್ರೇ ಸಾಂಬಾರು ಕುದಿಯೋಕ್ಕೆ ಇಡಬೇಕಾದ್ರೇ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಕುದಿಯೋಕ್ಕಿಡಿ. ಅಷ್ಟರಲ್ಲಿ ನಾವಿಲ್ಲಿ ಕೈಮಾ ಉಂಡೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಜಾರ್ಗೆ 1/4 ಟೇಬಲ್ ಸ್ಪೂನಷ್ಟು ಮೆಣಸು ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 4ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 3ರಿಂದ 4 ಟೇಬಲ್ ಸ್ಪೂನಷ್ಟು ಆಗುವಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ನಂತರ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ಕೈಮಾ ಉಂಡೆ ಸಪ್ಪೆ ಆಗಿರಬಾರ್ದು. ಕೆಲವ್ರು ಏನು ಮಾಡ್ತಾರೆ, ಅದಕ್ಕೆ ಉಪ್ಪು ಹಾಕೋದೆ ಯಾವುದೇ ಮಸಾಲೆ ಹಾಕ್ತಾನೆ ಸುಮ್ಮನೆ ಕಡಲೆ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಡ್ತಾರೆ. ಆವಾಗ ಏನಾಗುತ್ತೆ, ಕೈಮಾ ಉಂಡೆ ಎಲ್ಲ ಒಡ್ಕೊಳ್ಳುತ್ತೆ. ನೀವು ಈ ರೀತಿ ಮಾಡೋದ್ರಿಂದ ಕೈಮಾ ಉಂಡೆ ಸ್ವಲ್ಪನೂ ಎಲ್ಲೂ ಒಡೆಯೋದಿಲ್ಲ, ಅಷ್ಟೇ ಚೆನ್ನಾಗಿರುತ್ತೆ. ನೀವು ಯಾವ ರೀತಿ ಉಂಡೆ ಕಟ್ಟಿರ್ತೀರಲ್ಲ ಅದೇ ಥರ ಇರುತ್ತೆ ನೋಡಿ. ಈ ಥರ ಸ್ವಲ್ಪನೂ ನೀರು ಹಾಕ್ತಿಲ್ಲ, ತರ್ತರಿಯಾಗಿ ರುಬ್ಕೊಳ್ಳಿ.
ನಂತರ ಅದೇ ಜಾರಿಗೆ ಸ್ವಲ್ಪ ನಾವೇನು ಕೈಮಾಗೆ ಅಂತೇಳಿ ಮಟನ್ ತೊಗೊಂಡಿದ್ವಲ್ಲ ಅದನ್ನು ಹಾಕಿ ಈ ರೀತಿ ತರ್ತರೆಯಾಗಿ ರುಬ್ಕೊಳ್ಳಿ. ಜಾಸ್ತಿ ನುಣ್ಣಗೆ ಮಾಡೋಕ್ಕೆ ಹೋಗಬೇಡಿ, ಒಂದು ರೌಂಡ್ ಆದರೆ ಸಾಕು. ಈ ಥರ ನೋಡಿ ಉಂಡೆ ಬರುತ್ತೆ ಮಸಾಲೆ ಹಾಕಿರೋದ್ರಿಂದ. ಈ ಥರ ನಾವು ಪ್ರತಿಯೊಂದು ನಾವೇನು ಮಸಾಲೆ ತೊಗೊಂಡಿದ್ವಲ್ಲ ಮಟನ್ನು ಅದನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಂಡು ಒಂದು ತಟ್ಟೆಗೆ ಎತ್ತಿಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಕೆ ಜಿ ತೊಗೊಂಡಿದ್ದೆ ನಾನು ಮಟನ್ನು. ಸೊ ಇದು ಪ್ರತಿಯೊಂದೂ ನಾನು ಈ ಥರ ಜಾರಿಗೆ ಹಾಕ್ಬಿಟ್ಟು ಒಂದು ರೌಂಡ್ ಅದು ಅಕಸ್ಮಾತ್ ಅದರಲ್ಲಿ ಏನಾದ್ರೂ ನುಣ್ಣಿಗಾಗಿಲ್ಲ, ತುಂಬ ತರ್ತರಿ ಇತ್ತು ಅಂತಂದರೆ 2 ರೌಂಡ್ ರುಬ್ಕೊಳ್ಳಿ ಸಾಕು. ನೋಡಿ ನಾನಿಲ್ಲಿ ಸಪ್ರೇಟಾಗಿ ರುಬ್ಕೊಂಡಿದ್ದೀನಲ್ಲ, ನೋಡ್ತಾ ಇದ್ದೀರಲ್ವ, ಸ್ವಲ್ಪನೂ ತುಂಬ ನುಣ್ಣಗೆ ಹೋಗಬಾರ್ದು. ಏಕೆ ಅಂತಂದ್ರೆ ತಿನ್ಬೇಕಾದ್ರೆ ಅದು ಫ್ಲೇವರ್ ಸಿಗೋಲ್ಲ. ತುಂಬ ನುಣ್ಣಗಾಗ್ಬಿಡ್ತು ಅಂತಂದರೆ ಕೈಮಾ ಉಂಡೆ ಏನೋ ಒಂಥರ ಇದ್ರಾಗಿರುತ್ತೆ, ಒಂದು ಚೂರು ಕೂಡ ಟೇಸ್ಟ್ ಅಂತ ಬರೋಲ್ಲ ಕೈಮಾ ಉಂಡೆ ಥರ. ಅದಕ್ಕೋಸ್ಕರ ಈ ಥರ ಎಲ್ಲ ಒಂಚೂರು ತರ್ತರೆಯಾಗಿ ರುಬ್ಕೊಂಡು ಈ ಥರ ಒಂದು ತಟ್ಟೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ನಂತರ 2 ಮೊಟ್ಟೆ ತೊಗೊಂಡಿದ್ದೀನಿ. ಅರ್ಧ ಕೆ ಜಿಗೆ 2 ಮೊಟ್ಟೆ ತೊಗೊಂಡಿದ್ದೀನಿ. ಕೆಲವ್ರು ಏನು ಮಾಡ್ತಾರೆ, ಮೊಟ್ಟೆಲಿರುವಂಥ ವೈಟ್ ಮಾತ್ರ ಹಾಕ್ತಾರೆ, ಎಲ್ಲೋ ಹಾಕೋಕ್ಕೆ ಹೋಗಲ್ಲ. ನಾನಿಲ್ಲಿ ಫುಲ್ ಹಾಕ್ಕೊಳ್ತೀನಿ, ಎಲ್ಲೋ ಮತ್ತು ವೈಟ್ ಎರಡನ್ನೂ ಹಾಕ್ಕೊಳ್ತೀನಿ. ಅರ್ಧ ಕೆ ಜಿಗೆ 2 ಮೊಟ್ಟೆ ತೊಗೊಂಡಿದ್ದೀನಿ. ನಾನಿಲ್ಲಿ ಹುರ್ಗಡ್ಲೆ ಫಸ್ಟು 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಒಂದೇ ಸರಿ ಹುರ್ಗಡ್ಲೆ ಹಾಕಿ ಕಲಸೋದ್ರಿಂದ ಏನಾಗುತ್ತೆ, ಮಟನಲ್ಲಿ ಬರೀ ಹುರ್ಗಡ್ಲೆ ಅಂಶ ಇರುತ್ತೆ ಹೊರತು ಮಟನ್ ಕೈಮಾ ಉಂಡೆ ಅನ್ನೋ ಥರ ಇರೋಲ್ಲ. ಏನೋ ಇದು ಹುರ್ಗಡ್ಲೆ ಉಂಡೆ ಟೈಪ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಫಸ್ಟು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ತಿಕ್ನೆಸ್ ಎಷ್ಟು ಬೇಕು ಉಂಡೆ ಬರೋ ಟೈಪು ನೀವು ಆ ಥರ ಕಲಿಸ್ಕೊಳ್ಳಿ. ಫಸ್ಟು 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೆ ನಾನು. ಇವಾಗ ಬರೀ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ ಎಷ್ಟು ಅದಕ್ಕೆ ಬರುತ್ತೆ, ನಿಮ್ಮ ಕೈಲಿ ಉಂಡೆ ಕಟ್ಟೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು. ನಿಮ್ಮ ಕೈಲಿ ಒಂಚೂರು ಉಂಡೆ ಕಟ್ಟೋಕ್ಕಾಗಿಲ್ಲ ಅಂತಂದರೆ ಸ್ವಲ್ಪ ನೀರು ಅಜ್ಜಿಬಿಟ್ಟು ಕೈಗೆ ಉಂಡೆ ಕಟ್ಕೊಳ್ಳಿ. ಆವಾಗ ಪರ್ಫೆಕ್ಟಾಗಿ ಬರುತ್ತೆ ಕೈಮಾ ಉಂಡೆ. ನೋಡಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಈ ಥರ ಉಂಡೆಗಳು ಮಾಡ್ಕೊಳ್ಳಿ. ತುಂಬ ದಪ್ಪ ಮಾಡ್ಕೊಳ್ಳೋಕೆ ಹೋಗಬೇಡಿ, ತುಂಬ ಸಣ್ಣನೂ ಮಾಡ್ಕೋಬೇಡಿ. ಒಂದು ಮೀಡಿಯಮ್ ಸೈಜ್ಗೆ ಈ ಥರ ಉಂಡೆಗಳು ಮಾಡ್ಕೊಳ್ಳಿ. ಏಕೆ ಅಂತಂದರೆ ನಾವು ಸಾಂಬಾರಿಗೆ ಹಾಕಿದಾಗ ಕೈಮಾ ಉಂಡೆಗಳು ಏನಾಗುತ್ತೆ ಅಂತಂದರೆ ಅದು ಉಬ್ಬುತ್ತೆ. ಕೈಮಾ ಉಂಡೆ ಏನಾಗುತ್ತೆ, ಉಬ್ಬಿದಾಗ ಏನಾಗುತ್ತೆ, ಅದು ತುಂಬ ದಪ್ಪ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನೋಡ್ಕೊಂಡು ಉಂಡೆ ಕಟ್ಕೊಳ್ಳಿ. ನೋಡಿ ಆಲ್ಮೋಸ್ಟ್ ಸಾಂಬಾರೆಲ್ಲ ಚೆನ್ನಾಗಿ ಕುದ್ದಿದೆ. ನಾನೀಗ ಇಲ್ಲಿ ಮಟನ್ ಮಸಾಲೆ ಹಾಕ್ತಿದ್ದೀನಿ. ಇಲ್ಲ ನಿಮ್ಮ ಮನೇಲಿ ಮಟನ್ ಮಸಾಲೆ ಇಲ್ಲ ಅಂತಂದರೆ ಗರಂ ಮಸಾಲೆ ಇತ್ತು ಅಂತಂದರೆ ಬೇಕಿದ್ರೆ ಗರಂ ಮಸಾಲೆ ಹಾಕ್ಕೊಳ್ಳಿ, ನಿಮಗೆ ಆಪ್ಷನಲ್ಲು. ಮಟನ್ ಪೌಡ್ರು ಇಲ್ಲ ಅಂತಂದರೆ ಗರಂ ಮಸಾಲೆ, ಎರಡರಲ್ಲಿ ನೀವು ಯಾವುದನ್ನು ಬೇಕಾದ್ರೂ ಹಾಕ್ಕೋಬೋದು. ನಾನೀಗ ಸ್ಟವ್ ಆಫ್ ಮಾಡಿಬಿಟ್ಟು ಸಣ್ಣದಾಗಿ ಏನು ಉಂಡೆ ಕಟ್ಕೊಂಡಿದ್ವಲ್ಲ ಕೈಮಾ ಉಂಡೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ ಯಾಕೆ ಆಫ್ ಮಾಡಿದ್ದೀನಿ ಅಂತಂದರೆ ಕುದಿಬೇಕಾದ್ರೆ ನಾವು ಉಂಡೆಗಳನ್ನ ಹಾಕಿದಾಗ ಬಿಟ್ಕೊಬಿಡುತ್ತೆ, ಹೊಡೆದೋಗುತ್ತೆ ಉಂಡೆಗಳು. ಅದಕ್ಕೋಸ್ಕರ ನಾವು ಸ್ಟವ್ ಆನಲ್ಲಿ ಇಟ್ಕೊಂಡು ನಾವು ಉಂಡೆಗಳನ್ನ ಹಾಕೋಕ್ಕೆ ಹೋಗಬಾರ್ದು. ಎಲ್ಲನೂ ಒಂದೊಂದೇ ಈ ಥರ ಸ್ಟವ್ ಆಫ್ ಮಾಡಿಕೊಂಡು ಈ ಥರ ಉಂಡೆಗಳನ್ನ ಬಿಟ್ಕೋತಾ ಬನ್ನಿ. ಒಂದೇ ಕಡೆ ಬಿಡೋಕ್ಕೆ ಹೋಗಬೇಡಿ, ಸಪ್ರೇಟಾಗಿ ಒಂದೊಂದು ಸೈಡ್ ಈ ಥರ ಬಿಟ್ಕೊಳ್ಳಿ. ಈ ಥರ ಬಿಟ್ಕೊಳ್ಳೋದ್ರಿಂದ ಸೈಡಲ್ಲಿ ಉಂಡೆಗಳು ಒಡೆಯೋದಿಲ್ಲ, ಒಂದಕ್ಕೊಂದು ಒಡೆಯಲ್ಲ. ಈ ಥರ ನೀವು ಉಂಡೆಗಳು ಬಿಟ್ಕೊಂಡು ತಿರ್ಗಕ್ಕೆ ಹೋಗಬೇಡಿ, ಯಾವುದೇ ಕಾರಣಕ್ಕೂ ಸೌಟಲ್ಲಿ ತಿರುಗಿಸ್ಬೇಡಿ. ಕ್ಯಾಪ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಕ್ಕೆ ಬಿಡಿ. ಏಕೆಂತಂದರೆ ನಾವು ಐ ಫ್ಲೇಮಲ್ಲಿ ಇಟ್ಟಾಗ ಉಂಡೆಗಳೆಲ್ಲ ಒಡೆದೋಗುತ್ತೆ. ನೋಡಿ ಕೆಲವೊಂದು ಉಂಡೆಗಳು ಮೇಲೆ ಬಂದಿದೆ, ಲೋ ಫ್ಲೇಮಲ್ಲಿ ಇಟ್ಟಿದ್ವಲ್ಲ, ಅದಕ್ಕೋಸ್ಕರ ಏನಾಗಿದೆ, ಅದು ಬೇಯ್ತಾ ಏನಾಗುತ್ತೆ, ಚೆನ್ನಾಗಿ ಬೇಯ್ತಾ ಮೇಲ್ಗಡೆ ಬರುತ್ತೆ. ಕೆಲವೊಂದು ಹಾಗೆ ಮುಳುಗಿರಲಿಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತಿದ್ದೀನಿ, ಸೌಟಲ್ಲಿ ಹಾಗೆ ಪ್ರೆಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗ್ಬಾರ್ದು, ಮೇಲ್ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ಬಿಡಬೇಕು. ಈ ಥರ ಆಗಲೇ ಕುದೀತಾ ಇದೆ ಅಲ್ವಾ, ಆವಾಗ ಏನು ಮಾಡಬೇಕು, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ ಆನ್ ಮಾಡಿ ಬೇಯೋಕ್ಕೆ ಅಂತ ಬಿಡಿ. ನೀವು ಬೇಯ್ತಾ ಏನಾಗುತ್ತೆ, ಉಂಡೆಗಳು ಮೇಲೆ ಬರುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಏನಾಗಿದೆ, ಉಂಡೆಗಳು ಚೆನ್ನಾಗಿ ಬೆಂದಿದೆ, ಯಾವುದೇ ಥರ ಒಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು. ನಾನು ಆಗಲೇ ಹೇಳಿದೆ ಅಲ್ವಾ, ನಾವು ಯಾಕೆ ಸಣ್ಣದಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಉಂಡೆಗಳು ಕಟ್ಕೋಬೇಕು ಅಂತ ಹೇಳ್ಬಿಟ್ಟು. ನೋಡಿ ಬೇಯ್ತಾ ಏನಾಗಿದೆ, ಉಂಡೆ ಸ್ವಲ್ಪ ಅಳ್ಕೊಂಡಂಗೆ ಉಬ್ಬಂದಂಗೆ ಆಗಿದೆ. ಈಗ ನೋಡಬೇಕು ನೀವು, ಎಲ್ಲ ಮೇಲ್ಗಡೆ ಬಂದಿದೆ ಮತ್ತು ಆಯಿಲ್ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆಯಲ್ವ. ಈಗ ಮಟನ್ ಕೈಮಾ ಉಂಡೆ ರೆಡಿಯಾಗಿದೆ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ. ನೋಡಿ ಎಲ್ಲೂ ಕೂಡ ಒಂದು ಉಂಡೆನೂ ಕೂಡ ಉಡಿದೇ ಇರೋ ಥರ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತಂದರೆ, ನೀವು ಕೂಡ ಮನೇಲಿ ಇದೇ ಥರ ಟ್ರೈ ಮಾಡಿ. ಯಾವುದೇ ಕಾರಣಕ್ಕೂ ಉಂಡೆಗಳು ಒಡೆಯೋದಿಲ್ಲ. ಇಲ್ಲಿ ಅರ್ಧ ಕೆ ಜಿಗೆ ಇಲ್ಲಾಂದ್ರೆ ಒಂದು 30-35 ಉಂಡೆಗಳಾಗಿದೆ. ಎಲ್ಲೂ ಕೂಡ ಯಾವುದೇ ಉಂಡೆಗಳಾದರೂ ಕೂಡ ಇಲ್ಲಿ ಒಡೆದಿಲ್ಲ.
ಈ ಥರ ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಹೋಟೆಲ್ಗಿಂತನೂ ಮನೇಲಿ ಸೂಪರಾಗಿರುತ್ತೆ ಟೇಸ್ಟು. ಹೇಗಿತ್ತು ಅಂತ ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ. ಮಿಸ್ ಮಾಡದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾರೆ. ಹೊಸ ಹೊಸ ರೆಸಿಪಿಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀನಿ. ನೋಡಿ, ಎಲ್ಲಾದರೂ ಒಂದು ಚೂರು ಬಿಟ್ಟಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಕೈಮಾ ಉಂಡೆ. ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೀವೇನು ಹೋಟೆಲಲ್ಲಿ ನೋಡ್ತಿರಲ್ಲ ಕೈಮಾ ಉಂಡೆ, ಸೇಮ್ ಅದೇ ಥರನೇ ಬರುತ್ತೆ. ನಾನಿಲ್ಲಿ ತುಂಬ ನೈಸ್ ಮಾಡ್ಕೊಂಡಿಲ್ಲ ಕೈಮಾ ಉಂಡೆ, ಸ್ವಲ್ಪ ತರ್ತರಿಯಾಗಿ ಮಾಡ್ಕೊಂಡಿರೋದ್ರಿಂದ ಕ್ರಿಸ್ಪಿನೆಸ್ಸು ಹಾಗೆ ಬಾಯಿಗೆ ಸಿಗ್ತಾ ಇರುತ್ತೆ. ಟೇಸ್ಟಿಯಾಗಿ ಕೂಡ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕೈಮಾ ಉಂಡೆ. ಎಲ್ಲಾದರೂ ಒಂದು ಚೂರಾದರೂ ಬಿರುಕ್ಬಿಟ್ಟಿದೆಯಾ? ಎಲ್ಲೂ ಕೂಡ ಬಿರುಕ್ಬಿಟ್ಟಿಲ್ಲ. ಆಮೇಲೆ ಪುಡಿ ಪುಡಿ ಥರನೂ ಆಗಿಲ್ಲ. ಕೆಲವ್ರು ಏನು ಮಾಡ್ತಾರೆ, ಹುರ್ಗಡ್ಲೆ ಹಾಕ್ತಾರೆ. ಜಾಸ್ತಿ ಹುರ್ಗಡ್ಲೆನೂ ಹಾಕೋಕ್ಕೆ ಹೋಗಬೇಡಿ, ಈ ರೀತಿ ಮಾಡಿ.